ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಶನಿವಾರ ಬಂದು ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ದಿವಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಬೆಳಗ್ಗೆಯಿಂದ ರಾತ್ರಿ 10ರಿಂದ 11 ಗಂಟೆ ಆಗೋಗುತ್ತೆ ಮನೆಗೆ ರಿಟರ್ನ್ ಬರೋದಕ್ಕೆ. ಬೆಳಗ್ಗೆ ಎಷ್ಟೇ ಬೇಗ ಮನೆ ಬಿಟ್ರು, ತುಂಬ ದೂರ ಲಾಂಗ್ ಇರೋದ್ರಿಂದ ಎಷ್ಟು ಬೇಗ ಮನೆ ಬಿಟ್ರು ಬರೋಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಆದಷ್ಟು ಬೇಗನೆ ಹೊರಟಿದ್ದಾಯಿತು. ಹೋಗ್ತಾ ದಾರಿಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದೆ. ಚಿತ್ರಾನ್ನ ಮಧ್ಯಾಹ್ನ ತಿನ್ನೋಣ ಅಂಥೇಳಿ ಬೆಳಗ್ಗೆ ಟಿಫನ್ಗೆ ಇಲ್ಲಿ ಲೈಟಾಗಿ ತಿನ್ನೋಣ ಅಂಥೇಳಿ ಇಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸಿದಾಯಿತು. ಮಗಳು ಪೂರಿ ತೊಗೊಂಡ್ಳು, ಮಗ ದೋಸೆ ತಗೊಂಡ. ಮಗ ಮನೇಲಿ ದೋಸೆ 3 ಟೈಮ್ ತಿಂದ್ರೂ ಮಗಂಗೆ ದೋಸೆ ಅಂದರೆ ಫೇವ್ರೇಟು. ಅವನಿಗೆ ದೋಸೆ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡೆ. ಚಟ್ನಿ ಇಟ್ಟಿದ್ರು, ಸಾಗಿಟ್ಟಿದ್ರು, ಮಸಾಲ ವಡೆ, ಇಡ್ಲಿಗಿದೆಲ್ಲನೂ ಇಟ್ಟಿದ್ರು. ಅದನ್ನೆಲ್ಲ ಹಂಗೆ ಚಿಕ್ಕ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡೆ. ನೋಡಿ, ಮಗ ದೋಸೆ ತೊಗೊಂಡ, ಮಗಳು ಪೂರಿ ತೊಗೊಂಡ್ಳು. ನಾನು ಒಂದು ಇಡ್ಲಿ 2 ವಡೆ ತೊಗೊಂಡೆ. ಚೆನ್ನಾಗಿತ್ತು. ಸಿಂಪಲ್ಲಾಗಿ ತಿಂಡಿಯೆಲ್ಲ ತಿಂದ್ಕೊಂಡು ಮತ್ತೆ ನಮ್ಮ ಪಯಣ ನಮ್ಮ ಮನೆ ದೇವ್ರ ಕಡೆಗೆ. ಯಾಕಂದರೆ ಹಳ್ಳಿ ಅಂತ ಬಂದಾಗ ತುಂಬ ನನಗಿಷ್ಟ ಆಗುತ್ತೆ ಆ ವಾತಾವರಣ, ಅಲ್ಲಿರೋ ಗಿಡ ಮರಗಳು, ಹಸು ಕರ ಅದನ್ನೆಲ್ಲ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮನೆ ದೇವಸ್ಥಾನಕ್ಕೆ ಅಂತಂದರೆ ಖುಷಿಯಿಂದ ಹೋಗ್ತೀನಿ. ಲಾಂಗ್ ಡ್ರೈವ್ ಆಗುತ್ತೆ ಮತ್ತು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಮೇಯ್ನ್ ಏನು ಅಂದರೆ ಅಡುಗೆ ಮಾಡೋಂಗಿರಲ್ವಲ್ಲ, ಅದಕ್ಕೋಸ್ಕರ ಮನೆ ದೇವಸ್ಥಾನ ಅಂತಂದರೆ ಖುಷಿಯಾಗಿ ಹೋಗ್ತೀವಿ ನಾವು. ಇಲ್ಲಿ ನಾವು ಯಾವಾಗಲೇ ಮನೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗಬೇಕು ಅಂತ ಅಂದ್ರೂ ದವಾಸ್ಪೇಟೆ ಹತ್ರ ನಿಲ್ಲಿಸಿ ಇಲ್ಲೇ ಯಾವಾಗ್ಲೂ ಹೂವು, ಹಣ್ಣು, ಕರ್ಪೂರ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಇಲ್ಲಿಂದನೇ ತೊಗೊಂಡೋಗೋದು. ಹಳ್ಳಿಗಳ ಕಡೆ ಬರೀ 2 ಬಾಳೆಹಣ್ಣು ಕೊಡ್ತಾರೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲೇ ತೊಗೊಂಡು ನಾನು ಮಲ್ಲಿಗೆ ಹೂವು ಮುಡ್ಕೋಬೇಕು ಅಂತ ಅಂದೆ. ಹೆಸ್ರಿಗೆ ಮಾತ್ರ ಇದು ಮಲ್ಲಿಗೆ ಹೂವು, ಸ್ವಲ್ಪನೂ ಮಲ್ಲಿಗೆ ಹೂವಿಂದು ಗಮನೇ ಇರಲಿಲ್ಲ. ಅದೇ ನಮ್ಮ ಮನೆಯವ್ರು ಹೇಳ್ತಿದ್ರು, ಅದೇನು ಮಲ್ಲಿಗೆ ಹೂವನ್ನ ವಾಸನೆ ಬರ್ತಾ ಇಲ್ಲ ಅಂತ. ಅದು ವಾಸನೆ ಸ್ಮೆಲ್ಲೇ ಇರಲಿಲ್ಲ. ಮಲ್ಲಿಗೆ ಹೂವು ಅಂದರೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಒಂದು ಮುಟ್ಕೊಂಡ್ರೆ ಸಾಕು, ನಾವು ಇರೋ ಜಾಗದಲ್ಲಿ ಎಷ್ಟು ಘಮ ಘಮ ಅನ್ನತ್ತಿದ್ದು. ಎಷ್ಟು ಹೂವು ಮುಟ್ಕೊಂಡ್ರು ಮಲ್ಲಿಗೆ ಹೂವಿಂದು ಗಮನೇ ಇರಲಿಲ್ಲ. ಸರಿ, ಇನ್ನೇನು ತೊಗೊಂಡಾಯ್ತು ಅಂತೇಳಿ ಮಲ್ಲಿಗೆ ಹೂವನ್ನೆಲ್ಲ ಮುಟ್ಕೊಂಡು ಹೋಗ್ತಾ ಈ ಸ್ನ್ಯಾಕ್ಸ್ ತೊಗೊಂಡಿದ್ದೆ. ಈ ಬೆಣ್ಣೆ ಮುರ್ಕು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ಒಂದು 50-100 ಗ್ರಾಮ್ ತೊಗೊಂಡು, ಯಾಕಂದ್ರೆ ಮಕ್ಳು ಯಾರು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು ಅಂತೇಳಿ ಅದೊಂದನ್ನು ತೊಗೊಂಡು ಹಾಗೆ ನಮ್ಮ ಪಯಣ ನಮ್ಮ ಊರ ಕಡೆಗೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ವರ್ಷದಲ್ಲಿ ನಾವು 2 ಸಲ ಹೋಗ್ತೀವಿ. ಆಗಸ್ಟಲ್ಲಿ ಒಂದು ಸಲ ಹೋಗ್ತೀವಿ, ಸ್ಟಾರ್ಟಿಂಗಲ್ಲಿ ಒಂದು ಸಲ ಹೋಗ್ತೀವಿ. ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ, ಆಗಸ್ಟಲ್ಲಿ ಹೋಗೋಕ್ಕಾಗಲಿಲ್ಲ ಅಂತೇಳಿ ಇವಾಗ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆವು, ಹೋಗಿದ್ದೀವಿ. ಇದೇ ನೋಡಿ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ. ಎಷ್ಟು ಚೆನ್ನಾಗೈತೆ ಅಂದರೆ ಅಲ್ಲಿದ್ದು ವಾತಾವರಣ. ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಆದರೂ ನಾವು ಕಾರಲ್ಲಿ ಹೋಗೋದ್ರಿಂದ ತಣ್ಣಗಿರುತ್ತೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಇದು ಒಂದು ಬೆಟ್ಟ, ಏಕಶಿಲಾ ಬೆಟ್ಟ ಅಂದರೆ ಒಂದೇ ಕಲ್ಲು ಇರುತ್ತಲ್ಲ, ಅದಕ್ಕೋಸ್ಕರನೇ ಏಕಶಿಲಾ ಬೆಟ್ಟ ಅಂತ ಹೆಸರು ಐತೆ. ತುಂಬ ಚೆನ್ನಾಗೈತೆ, ದೊಡ್ಡ ಬೆಟ್ಟ, ನೋಡೋದಕ್ಕೇ ಖುಷಿಯಾಗುತ್ತೆ. ವರ್ಷಕ್ಕೆ 2 ಸಲ ಹೋಗೋದ್ರಿಂದ ಇವೆಲ್ಲ ನಾವು ನೋಡ್ಬೋದು. ಅದಕ್ಕೋಸ್ಕರನೇ ನನಗೆ ಖುಷಿಯಿಂದ ಮನೆ ದೇವ್ರಿಗೆ ಹೋಗ್ತೀನಿ. ಇದು ಮನೆ ದೇವರು ಕೂಡ ಆಗಿರುತ್ತೆ, ಯಜಮಾನ್ರ ಊರು ಕೂಡ ಆಗಿರುತ್ತೆ. ನಮ್ಮ ಯಜಮಾನ್ರು ಇಲ್ಲೇ ಓದಿದ್ದು, ಎಲ್ಲ ಇಲ್ಲೇ ಮಾಡಿದ್ದು. ಹಾಗೆ ಹೋಗ್ತಾ ಹೋಗ್ತಾ ನಾನು ಎಳ್ನೀರು ಕೇಳಿದೆ, ಎಳ್ನೀರು ಕುಡಿಬೇಕು ಅಂತಂದು. ಇವಾಗಂತೂ ಬೆಂಗಳೂರಲ್ಲಿ ಎಲ್ಲ ಕಾಯಿನ ಮಾರ್ತಾ ಇದ್ದಾರೆ, ಎಳ್ನೀರೇ ಸಿಗೋದಿಲ್ಲ. ಎಳ್ನೀರು ಸಿಕ್ಕಿದ್ರು ಇಷ್ಟೇ ಇರುತ್ತೆ ನೀರು, ಚೆನ್ನಾಗೂ ಇರೋದಿಲ್ಲ. ಸರಿ, ಲಾಂಗ್ ಡ್ರೈವ್ ಹೋದಾಗ ಕೊಡಿಸ್ತೀನಿ ಬಿಡು ಅಂತೇಳಿ ಹೇಳಿದ್ರು ಹಿಂದಿನ ದಿವಸ. ಅದಕ್ಕೋಸ್ಕರ ಎಳ್ನೀರು ಕೊಡಿಸಿದ್ರು. ಚೆನ್ನಾಗಿತ್ತು ಎಳ್ನೀರು, ಜಾಸ್ತಿ ನೀರಿತ್ತು, ಟೇಸ್ಟಿಯಾಗಿತ್ತು. ಇದೆಲ್ಲನೂ ಶಾವಂತಿಗೆ ಹೂವಿನ ಗಿಡ. ನನ್ನ ಮಗಳು ಎಲ್ಲೋದ್ರೂ ನಾಯಿಗೆ ಬಿಸ್ಕೆಟ್ ಹಾಕೋದಂತೂ ಬಿಡೋದೇ ಇಲ್ಲ. ನಾವು ಎಮರ್ಜೆನ್ಸಿಗೆ ಹೋದಾಗ ಒಂದು ಬಿಸ್ಕೆಟ್ ತೊಗೊಂಡು ಹೋಗಿರ್ತೀವಿ. ನಾಯಿಗೆ ಇಲ್ಲ ಮಂಕಿಗಳು ಸಿಕ್ಕಿದಾಗ ಹಾಕಬೇಕು ಅಂತೇಳಿ ಬಿಸ್ಕೆಟ್ ತೊಗೊಂಡು ಹೋಗಿರ್ತೀವಿ. ಅಲ್ಲಿ ಸಿಕ್ತು ಅಂತೇಳಿ ನನ್ನ ಮಗಳು ನಾಯಿಗೆ ಬಿಸ್ಕೆಟ್ ಹಾಕಿದ್ಲು. ನಾಯಿಗೆ ಬಿಸ್ಕೆಟೆಲ್ಲ ಹಾಕಿ, ಇದೇ ನೋಡಿ ಮೊದಲು ನಾವು ಹೋಗ್ಬೇಕಾಗಿರೋ ಅಂಥ ದೇವಸ್ಥಾನ, ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನ. ನಾವು ಒಂದು ಸಲ ಮನೆ ದೇವ್ರಿಗೆ ಹೋದರೆ 5 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅದೇನೋ ಅದು ಒಂದು ದಿವಸ ಹೋದರೆ 5 ದೇವಸ್ಥಾನ ಅಂತಂದರೆ ತುಂಬ ಲಾಂಗ್ ಐತೆ. ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನ ಯಾವುದು ಅಂತ ಅದು ಕೂಡ ಹೇಳ್ತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಮೊದಲು ಇಲ್ಲಿಗೆ ಬರಬೇಕು, ಇದಾದಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಬೇರೆ ಇನ್ನೊಂದು ದೇವಸ್ಥಾನ ಯಾವುದು ಅಂತ ಕೂಡ ಹೇಳ್ತೀನಿ. ನೋಡಿ, ಇದನ್ನೆಲ್ಲ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು 3 ಸುತ್ತು ಹಾಕ್ಬಿಟ್ಟು ನೆಕ್ಸ್ಟ್ ಮತ್ತೆ ನಮ್ಮ ಪಯಣ ಇನ್ನೊಂದು ದೇವಸ್ಥಾನಕ್ಕೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು. 3ನೇ ಸಲ ನಾವು ಮುಡಿ ಕೊಟ್ಟಾಗ ಇದೇ ದೇವಸ್ಥಾನದಲ್ಲಿ ಕೊಟ್ಟಿದ್ವಿ. ಅವಾಗಿನ್ನ ಚಿಕ್ಕವಳು, 3 ವರ್ಷದ ಮಗುನೇನೋ ಅವಳು. ತುಂಬ ಕ್ಯೂಟಾಗಿ ತಲೆ ಬೋಡ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಈಗ ದೊಡ್ಡವಳಾಗಿದ್ದಾಳೆ ಬಿಡಿ. ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಇನ್ನೂ ಒಂದು ದೇವಸ್ಥಾನ ಹೇಳಿದ್ನಲ್ಲ, ಅದು ಈ ದೇವಸ್ಥಾನನೇ. ಇದು ಬಂದು ಜಿಲ್ರಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಹೋಗ್ತಾ ರಸ್ತೆಯಲ್ಲಿ ಜೋಳ ಬೆಳೆದಿದ್ರಲ್ಲ, ಜೋಳನ ಹಾಕಿದ್ರು. ಅದನ್ನೆಲ್ಲ ಹಂಗೆ ಚಿಕ್ಕ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ಹೋದೆ. ಫಸ್ಟು ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಬಾರ್ದು, ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹೋಗೋದು ಇಲ್ಲಿ ಜಿಲ್ರಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ದೇವಸ್ಥಾನದೊಳಗಡೆ ವೀಡಿಯೋ ಮಾಡಲಿಲ್ಲ. ಅದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನು ಒಂದು ಹಾರ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಹಾರ ಕೊಡ್ತಾರೆ, ಹೂವು ಕೊಡ್ತಾರೆ.
ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಕೊಟ್ಟಿದ್ದ ಹಾರನ ಪೂಜೆಗೆ ಹಾಕ್ತಾರೆ, ಮತ್ತು ಅದೇ ಸಿಕ್ಕಿದ್ರೆ ಅದೇ ಕೊಡ್ತಾರೆ, ಇದೇ ಬೇಕು ಅದೇ ಬೇಕು ಅಂತಲ್ಲ. ಒಟ್ಟಿನಲ್ಲಿ ದೇವ್ರ ಮೇಲಿಂದ ನಮಗೆ ಯಾವುದು ಹೂವು ಕೊಡ್ತಾರೋ ಅದನ್ನು ನಾವು ಗಾಡಿಗೆ ಹಾಕ್ಕೊಂಡು ಗಾಡಿಗೆ ಕೈ ಮುಕ್ಕೊಂಡು ಮತ್ತೆ ನಾವು ಹೊರಟಿದ್ದಾಯಿತು. ಈಗ ಲಾಂಗ್ ಡ್ರೈವು ನಾವು ಹೋಗ್ತಾ ದಾರಿಲಿ ಇದು ಬಂದು ತಮಿಳಲ್ಲಿ ಆವಾರ ಪೂ ಅಂತಾರೆ. ಇದು ಮುಖಕ್ಕೆ ಫೇಸ್ ವಾಶ್ಗೆಲ್ಲನೂ ಪೌಡ್ರು ಮಾಡ್ತಾರಲ್ಲ, ಅದಕ್ಕೆ ಈ ಹೂವನ್ನು ಯೂಸ್ ಮಾಡ್ತಾರಂತೆ. ಹಳ್ಳೀಲಿ ಎಲ್ಲಿ ನೋಡಿದ್ರೂ ಹೂವುಗಳು ಎಷ್ಟು ಚೆನ್ನಾಗೈತೆ ಅಂದರೆ ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಹೂವುಗಳು. ನಾವು ಹಾಗೆ ಹೋಗ್ತಾ ಇಲ್ಲಿ ಇದೊಂದು ಬಳ್ಳಿ ಸಿಕ್ತು. ಇದನ್ನೆಲ್ಲ ಕಿತ್ಕೊಂಡು, ಅದೇನು ಬಳ್ಳಿ ಅಂತ ನಾನು ಮುಂದೆ ಹೇಳ್ತೀನಿ. ಅದನ್ನೆಲ್ಲ ಕಿತ್ಕೊಂಡು ಕಾರಲ್ಲಿ ಇಟ್ಕೊಂಡು ಮನೆಯಿಂದ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಅಲ್ಲೇ ಒಂದು ಕಡೆ ಕುತ್ಕೊಂಡು ಟಿಫನ್ ಮಾಡ್ಕೊಂಡು ಮತ್ತೆ ನಮ್ಮ ಪಯಣ ಇನ್ನೂ ಒಂದು ದೇವಸ್ಥಾನದ ಕಡೆಗೆ. ಲಾಂಗ್ ಡ್ರೈವು. ಈ ದೇವಸ್ಥಾನ ತುಂಬ ಅಂದರೆ ತುಂಬ ದೂರ ಐತೆ. ಇಲ್ಲ ಅಂದರೂ ಇದು 1-2 ಅವರ್ ಆದರೂ ಬೇಕು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ. ರೋಡ್ ಚೆನ್ನಾಗಿತ್ತು ಅಂಥೇಳಿ ನನ್ನ ಮಗಳಿಗೆ ಕಾರ್ ಕಳಿಸಿದ್ವಲ್ಲ, ನಾನು ಓಡಿಸ್ತಾ ಇದ್ದಿದ್ದು ನನ್ನ ಮಗಳು, ನಾನೆಲ್ಲ ಓಡಿಸ್ತಾ ಇದ್ದಿದ್ದು. ನಾನು ಶಾರ್ಟ್ಸ್ ಮಾಡಾಕ್ದಾಗ ಆಲ್ ದ ಬೆಸ್ಟ್ ಸಿಸ್ಟರ್ ಅಂತ ಹೇಳಿದ್ರು. ನಾನೆಲ್ಲ ಓಡಿಸ್ತಾ ಇದ್ದಿದ್ದು, ನನ್ನ ಮಗಳು ಓಡಿಸ್ತಾ ಇದ್ದಿದ್ದು. ನಾನು ಕಲ್ತಿದ್ದೀನಿ ಅಷ್ಟೇ, ಹೆಸ್ರಿಗೆ ಮಾತ್ರ ಫುಲ್ಲು ಕ್ಲಿಯರಾಗಿ ನಾನು ಕಲ್ತಿಲ್ಲ. ಹಾಗೆ ಬರ್ತಾ ಲಾಸ್ಟು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು. ಇದು ಬಂದು ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲೂ ತುಲಾಭಾರ ಮಾಡ್ತಾರೆ. ಏನಾರು ಒಂದು ಒಳ್ಳೇದಾದರೆ ಏನು ಹರ್ಸ್ಕೊಂಡಿರ್ತಾರೋ ಅದನ್ನು ಹರಕೆ ಹಾಕಿ ಕೊಡ್ತಾರಲ್ವ. ಈ ದೇವಸ್ಥಾನದಲ್ಲಿ ನಾವು ಏನೇ ಒಂದು ಚಿಕ್ಕ ಹರಕೆ ಕಟ್ಕೊಂಡ್ರು, ಏನೇ ಒಂದು ನಾವು ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರು ದೇವ್ರಿಗೆ ಹೂವನ್ನು ತಂದು ರಾಶಿ ರಾಶಿ ಸುರಿತಾರೆ. ಅದೇ ಈ ದೇವಸ್ಥಾನದಲ್ಲಿರೋ ಫೇಮಸ್ಸು ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೇಳಬೇಕಾ ತಿನ್ನೋದಕ್ಕೆ ಏನಾನ ಸಿಗುತ್ತೆ ಅಂತ ಹೇಳಿದಾಗ ಇಲ್ಲಿ ಕಡಲೆಪುರಿ ಮಾಡ್ತಾಯಿದ್ರು. ಕಡಲೆಪುರಿ ಅಂದರೆ ಬೇಲ್ಪುರಿ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಅಷ್ಟಕ್ಕಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳೋದಿಲ್ಲ, ಪರವಾಗಿಲ್ಲ. ನಾವು ರೋಡಲ್ಲಿ ಲಾಂಗ್ ಡ್ರೈವ್ ಹೋದಾಗ ಏನಾನ ತಿನ್ನಬೇಕು ಅನ್ನಿಸ್ದಾಗ ಈ ಥರ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಓಕೆ ತಿನ್ಬೋದು, ಪರವಾಗಿಲ್ಲ. ಒಂದು ಕವರ್ ಬಂದು 20 ರೂಪಾಯಿ. ಟೇಸ್ಟ್ ಏನು ಅಷ್ಟಕ್ಕಷ್ಟೇ. ಅದನ್ನು ನಾವು 2 ಪ್ಯಾಕೆಟ್ ತೊಗೊಂಡು ಮತ್ತೆ ನಮ್ಮ ಪಯಣ ನಮ್ಮ ಬೆಂಗಳೂರು ಕಡೆಗೆ. ಇನ್ನು ನಾನು ನೆಕ್ಸ್ಟು ಇದಾದಮೇಲೆ ಡಿ ಮಾರ್ಟಿಂದು ವೀಡಿಯೋ ಶೇರ್ ಮಾಡ್ತೀನಿ. ಯಾಕಂದರೆ ಡಿ ಮಾರ್ಟಿಂದ ನಾನು ಹೋಗೋದೆಲ್ಲ ವೀಡಿಯೋ ಮಾಡಿಲ್ಲ. ಹೋಗ್ತಾ ಟೀ ಕುಡಿಬೇಕು ಅಂತ ಹೇಳಿದೆ, ಟೀ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೊರಟಿದ್ದಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.